ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ಇಂದಿನ ಈ ಸಂದೇಶ ನಿಮಗಾಗಿ ತುಂಬ ವಿಶೇಷ ಮತ್ತು ಪ್ರಮುಖವಾಗಿದೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಈ ಹಿಂದೆ ಕಠಿಣ ಪರಿಶ್ರಮಗಳು ಪಟ್ಟರೂ ಕೂಡ ಪ್ರತಿಫಲ ಸಿಗದಿರುವುದು, ಕೆಲಸದಲ್ಲಿ ನಿರಂತರ ವಿಳಂಬ ಅಥವಾ ಆರ್ಥಿಕ ಹಿನ್ನಡೆ ಕಾಡ್ತಾ ಇದ್ದರೆ ಈಗ ಸಮಯ ಬದಲಾಗುವ ಪ್ರಬಲ ಸಂಕೇತಗಳು ಸಿಕ್ಕಿವೆ. ಈಗ ಭಗವಂತನ ಲೀಲೆ ಹೇಗಿರುತ್ತೆ ಅಂತಂದರೆ, ನಿಮಗೆ 3 ಕಡೆಗಳಿಂದ ಭಾರಿ ಪ್ರಮಾಣದಲ್ಲಿ ಧನ ಲಾಭ ಆಗಲಿದೆ. ಬೇಗ ನೋಡಿ, ಸಮಯ ತುಂಬ ಮಹತ್ವದ್ದಾಗಿದೆ. ಜ್ಯೋತಿಷ್ಯ ಗಣನೆಗಳ ಪ್ರಕಾರ ನಿಮ್ಮ ರಾಶ್ಯಾಧಿಪತಿಯಾದ ಶನಿದೇವನ ಶುಭ ದೃಷ್ಟಿ ಹಾಗೂ ಧನಕಾರಕ ಗ್ರಹಗಳ ಅನುಕೂಲತೆಯಿಂದಾಗಿ ನಿಮ್ಮ ಜೀವನದಲ್ಲಿ ದೊಡ್ಡ ಸಕಾರಾತ್ಮಕ ಬದಲಾವಣೆ ಬರಲಿದೆ. ಮಹಾದೇವ, ಮಹಾಲಕ್ಷ್ಮಿ ಮತ್ತು ಬಜರಂಗ ಬಲಿಯ ಕೃಪೆಯಿಂದ ನಿಮ್ಮ ಸ್ಥಿರತೆ ಮತ್ತು ದಕ್ಷತೆ ಹೆಚ್ಚಾಗಲಿದೆ ಹಾಗೂ ಭಾಗ್ಯದ ಬೆಂಬಲ ಸಿಗಲಿದೆ. ಆ ಪ್ರಬಲ ಧನ ಲಾಭ ತಂದುಕೊಳ್ಳುವ 3 ಸ್ಥಾನಗಳ ಬಗ್ಗೆ ಹೇಳೋದಾದರೆ, ಮೊದಲನೆಯದು ತಾಂತ್ರಿಕ ನಿರ್ವಹಣೆ ಮತ್ತು ಆನ್ಲೈನ್ ಕ್ಷೇತ್ರ, ಇಂಟರ್ನೆಟ್, ಯೂಟ್ಯೂಬ್, IT ಫೀಲ್ಡ್, ಫ್ರೀಲಾನ್ಸಿಂಗ್, ಇ-ಕಾಮರ್ಸ್ ಅಥವಾ ಯಾವುದೇ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ವ್ಯವಹಾರದಲ್ಲಿ ತೊಡಗಿರುವ ಮಕರ ರಾಶಿಯ ಜನರಿಗೆ ಹೊಸ ದೀರ್ಘಕಾಲೀನ ಪ್ರಾಜೆಕ್ಟ್ಗಳು, ದೊಡ್ಡ ಕಂಪನಿಗಳ ಕ್ಲೈಂಟ್ಗಳು ಮತ್ತು ಎರಡನೆಯ ಸಂಕೇತ ಏನು ಅಂತಂದರೆ, ಇವೆಲ್ಲ ಕೂಡ ನಿರಂತರ ಆದಾಯ ನಿಮಗೆ ಸೃಷ್ಟಿ ಮಾಡುತ್ತೆ. ಎರಡನೆಯದು ಉತ್ಪಾದನೆ, ರಿಯಲ್ ಎಸ್ಟೇಟ್ ಅಥವಾ ಆಫ್ಲೈನ್ ವ್ಯಾಪಾರದಿಂದ ನಿಮಗೆ ಲಾಭ. ಯಾರು ದೀರ್ಘಕಾಲದಿಂದ ಕಬ್ಬಿಣ, ಯಂತ್ರೋಪಕರಣಗಳು, ಕಟ್ಟಡ ನಿರ್ಮಾಣ, ಕೃಷಿ ಅಥವಾ ಸಗಟು ವ್ಯಾಪಾರದಲ್ಲಿ ಮಂದಗತಿ ಅಥವಾ ನಷ್ಟ ಯಾರು ಅನುಭವಿಸ್ತಾ ಇದ್ದಾರೋ ಅವರಿಗೆ ಈಗ ಹಳೆಯ ಹೂಡಿಕೆಯಿಂದ ಭಾರಿ ರಿಟರ್ನ್ಸ್ ಅನ್ನೋದು ಸಿಗುತ್ತೆ. ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ಅಥವಾ ನಂಬಿಕೆ ಹೆಚ್ಚಾಗಲಿದೆ ಮತ್ತು ಪ್ರಮೋಷನ್ ಹಾಗೂ ಸಂಬಳ ಹೆಚ್ಚಳ ಸಿಗಲಿದೆ. ಮೂರನೆಯ ಮತ್ತು ಅತ್ಯಂತ ವಿಶೇಷವಾದ ಸಂಕೇತ ಏನಪ್ಪ ಅಂದರೆ, ನ್ಯಾಯಾಲಯದ ತೀರ್ಪುಗಳು, ಸರ್ಕಾರಿ ಯೋಜನೆಗಳು ಅಥವಾ ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದ ಪಿತ್ರಾರ್ಜಿತ ಆಸ್ತಿಯ ಮೂಲಕ ಹಠಾತ್ ಧನಾಗಮನ. ಅಂದರೆ ನಿಮ್ಮ ನ್ಯಾಯಯುತವಾದ ಶ್ರಮಕ್ಕೆ ತಕ್ಕಂತೆ ಭಗವಂತನೇ ಬಂದು ನಿಮ್ಮ ಕೈ ಹಿಡಿತಾರೆ. ಆದರೆ ಈ ಸಮಯದಲ್ಲಿ ನೀವು 3 ತಪ್ಪುಗಳಿಂದ ದೂರ ಇರಬೇಕು. ಮೊದಲನೇ ತಪ್ಪು ಅತಿಯಾದ ನಕಾರಾತ್ಮಕ ಆಲೋಚನೆಗಳು ಮತ್ತು ನಿರಾಶಾವಾದ. ಎರಡನೆಯದು ಕೆಲಸಗಳನ್ನು ಮುಂದೂಡುವ ಪ್ರವೃತ್ತಿ ಹಾಗೂ ಹಿರಿಯರೊಂದಿಗೆ ವಾದ ಮಾಡೋದು. ಮತ್ತು ಮೂರನೆಯದು ಕಾನೂನು ಬಾಹಿರ ಅಥವಾ ಶಾರ್ಟ್ಕಟ್ ಮಾರ್ಗಗಳಲ್ಲಿ ಹಣ ಹೂಡಿಕೆ ಮಾಡೋದು. ಈ ತಪ್ಪುಗಳಿಂದ ಬಚಾವಾಗಿ ವರ್ತಮಾನದಲ್ಲಿ ಶಿಸ್ತುಬದ್ಧ ಯೋಜನೆಗಳೊಂದಿಗೆ ಜೀವಿಸಿ. ಧನ, ಸುಖ, ಸಮೃದ್ಧಿ ಮತ್ತು ಸಕಾರಾತ್ಮಕ ಶಕ್ತಿಗಾಗಿ ಶನಿವಾರ ಅಥವಾ ಸೋಮವಾರದ ದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಶಿವ ಹಾಗೂ ಶನಿದೇವರ ಮುಂದೆ ತುಪ್ಪದ ಅಥವಾ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ 11 ಬಾರಿ ಓಂ ನಮಃ ಶಿವಾಯ ಮತ್ತು 11 ಬಾರಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಜಪಿಸಿ. ನಂತರ ಮನೆಯ ಹಿರಿಯರ ಆಶೀರ್ವಾದ ಪಡೀರಿ ಮತ್ತು ಅಗತ್ಯವಿರೋರಿಗೆ ಸಹಾಯ ಮಾಡಿ. ಈಗ ನಿಮ್ಮ ದಿನನಿತ್ಯದ ರಾಶಿಫಲದ ಬಗ್ಗೆ ಹೇಳೋದಾದರೆ, ಗ್ರಹಗಳ ಸ್ಥಿತಿ ಅತ್ಯಂತ ವ್ಯವಸ್ಥಿತವಾಗಿದೆ. ವಿದ್ಯಾರ್ಥಿಗಳು ಮತ್ತು ತಾಂತ್ರಿಕ ಶಿಕ್ಷಣ ಪಡೆಯುತ್ತಿರುವ ಯುವಕರು ತಮ್ಮ ಕಠಿಣ ಪರಿಶ್ರಮದಿಂದ ಪ್ರಮುಖ ಸಾಧನೆ ಮಾಡಬಹುದು. ವ್ಯಾಪಾರದಲ್ಲಿ ಹೊಸ ಪಾಲುದಾರಿಕೆ ಅಥವಾ ದೀರ್ಘಕಾಲೀನ ಒಪ್ಪಂದಗಳಿಗೆ ಸಹಿ ಹಾಕೋದಕ್ಕೆ ಸಮಯ ಸೂಕ್ತವಾಗಿದೆ. ಕುಟುಂಬದ ವಾತಾವರಣ ಶಾಂತ ಮತ್ತು ಸುಖಮಯ ಆಗಿರುತ್ತೆ. ಆದರೆ ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಆರೋಗ್ಯದ ದೃಷ್ಟಿಯಿಂದ ಅತಿಯಾದ ದೈಹಿಕ ಶ್ರಮದಿಂದಾಗಿ ಬೆನ್ನು ನೋವು, ಕೀಲು ನೋವು ಅಥವಾ ಆಯಾಸ ಕಾಣಿಸಿಕೊಳ್ಬೋದು. ಆದ್ದರಿಂದ ಸರಿಯಾದ ಸಮಯಕ್ಕೆ ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ದಿನಚರಿಯಲ್ಲಿ ಯೋಗ, ಮೆಡಿಟೇಷನ್ ಸೇರಿಸಿಕೊಳ್ಳಿ. ಆಫೀಸಲ್ಲಿ ಸಹೋದ್ಯೋಗಿಗಳ ನಡುವಿನ ಆಂತರಿಕ ರಾಜಕೀಯದಿಂದ ನಿಮ್ಮನ್ನು ನೀವು ದೂರ ಇಟ್ಕೊಳ್ಳಿ. ನಿಮ್ಮ ಪ್ರಾಮಾಣಿಕತೆಯೇ ನಿಮಗೆ ಶ್ರೀರಕ್ಷೆ. ಕಠಿಣ ಸವಾಲುಗಳನ್ನು ನಿಮ್ಮ ತಾಳ್ಮೆ ಮತ್ತು ಅನುಭವದಿಂದಲೇ ಮೆಟ್ಟಿ ನಿಲ್ಲುವ ಸಾಮರ್ಥ್ಯ ನಿಮ್ಮಲ್ಲಿ ಇದೆ. ಪ್ರೇಮ ಜೀವನದಲ್ಲಿ ಅಥವಾ ವೈವಾಹಿಕ ಜೀವನದಲ್ಲಿ ಪರಸ್ಪರ ಗೌರವ ಇರಲಿದೆ. ಸಂಗಾತಿಯು ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಕೂಡ ಬೆಂಬಲವಾಗಿ ನಿಲ್ತಾರೆ. ಕೌಟುಂಬಿಕ ಕಾರ್ಯಕ್ರಮಗಳಿಗಾಗಿ ಬಜೆಟ್ ರೂಪಿಸೋದಕ್ಕೆ ಈ ಸಮಯ ಉತ್ತಮವಾಗಿದೆ. ಇಂಜಿನಿಯರಿಂಗ್, ಮೆಡಿಕಲ್, ಮ್ಯಾನೇಜ್ಮೆಂಟ್, ಸರ್ಕಾರಿ ವಲಯ ಅಥವಾ ತಾಂತ್ರಿಕ ಮ್ಯಾನೇಜ್ಮೆಂಟ್, ಸರ್ಕಾರಿ ವಲಯ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಇರೋರಿಗೆ ಹೊಸ ಉದ್ಯೋಗದ ದೊಡ್ಡ ಆಫರ್ಗಳು ಅಥವಾ ವಿದೇಶಿ ಪ್ರಾಜೆಕ್ಟ್ಗಳು ಸಿಗುವ ಸಾಧ್ಯತೆ ಇದೆ. ನಿಮ್ಮ ಕೆರಿಯರ್ ಸ್ಥಿರವಾಗಿ ದೊಡ್ಡ ಮಟ್ಟದಲ್ಲಿ ಬದಲಾಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.